ಹೆಣ್ಮಕ್ಳಿಗೆನೆ ಈ ತರ ಮೆಸೇಜ್ಗಳು ಕಳಿಸ್ತಾರೆ ಅಂದ್ರೆ ಅವ್ರು ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಅಂಡ್ ಫಸ್ಟ್ ಆಫ್ ಆಲ್ ನಾವ್ ಸುಮ್ನಿದ್ರೆ ಲಕ್ಷ್ಮಿ ಅವರೇ, ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್? ನಾವ್ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರೆಸ್ಮೆಂಟ್ ಆಗ್ತಾ ಇರೋದು. ನಮ್ಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ಓಕೆ ಓಕೆ, ರಮ್ಯಾ ಅವರು ಈ ಮಾತನ್ನ ಹೇಳುವಾಗ, ರಮ್ಯಾ ಅವರೇ, ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್. ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಖಂಡಿತವಾಗ್ಲೂ. ಇದು ಹೇಳಬೇಕಾಗಿರೋದು ಯಾರಾದರೂ ಒಬ್ರು ಹೇಳಬೇಕಾಗಿತ್ತು, ದಯವಿಟ್ಟು ನೀವು ಹೇಳಿದ್ದೀರಾ ಅಷ್ಟೇ. ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರಲಿ ಅಥವಾ ದರ್ಶನ್ ಫ್ಯಾನ್ಸ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಹೆಣ್ಮಕ್ಳ ವಿರುದ್ಧ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಅದು ತಪ್ಪು ಅಂತ.